ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ ಮುನ್ನೆಲೆಯಲ್ಲಿ ಇರುವಾಗಲೇ ಜಗದೀಶ್ ಶೆಟ್ಟರ್ಗೆ ಗೋ ಬ್ಯಾಕ್ ಅಭಿಯಾನ ಶಾಕ್ ನೀಡ್ತಾ ಇದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬಾರದು ಅಂತ ಹೇಳಿ ಬೆಳಗಾವಿಯ ಮೂಲದವರು ಜಗದೀಶ್ ಶೆಟ್ಟರ್ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಜಾರಕಿಹೊಳಿ ಸಹೋದರರು ಕೂಡ ಜಗದೀಶ್ ಶೆಟ್ಟರ್ ಅವರ ಬರುವಿಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಿಜೆಪಿಯ ಈ ಬಂಡಾಯ ಲಾಭವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಒಡಕನ್ನೇ ಲಾಭ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಹಲವು ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಅವರಿಗೆ ಟಿಕೆಟ್ ಕೊಡಿ, ಜಗದೀಶ್ ಶೆಟ್ಟರ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಈ ಕಡೆ ಜಗದೀಶ್ ಶೆಟ್ಟರ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪುಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಸ್ಪರ್ಧೆ ಹೊಸ್ತ ಅಂತ ಅನ್ಸುತ್ತೆ. ಯಾಕಂದ್ರೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಳಗಾವಿ ಬೀಗರೂರು, ಆದರೆ ರಾಜಕೀಯವಾಗಿ ದೂರವೇ ಜಗದೀಶ್ ಶೆಟ್ಟರ್ಗೆ. ಈ ಸವಾಲನ್ನು ಅವರು ಯಾವ ರೀತಿ ಸ್ವೀಕರಿಸ್ತಾರೆ, ಯಾವ ರೀತಿ ಒಪ್ಕೊಂಡಿದ್ದಾರೆ, ಆದರೆ ವಿರೋಧವೂ ವ್ಯಕ್ತವಾಗ್ತಾ ಇದೆ. ಮುಂದೇನು ಅಂತ ಖಂಡಿತ ಶ್ರೀಪಾದ್, ಬೆಳಗಾವಿ ಲೋಕಸಭೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಅನ್ನೋ ಎಣ್ತಿದ್ದಂತೆ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ನಾಯಕರು ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋ ಬ್ಯಾಕ್ ಅನ್ನೋ ಒಂದು ಶೆಟ್ಟರ್ ಗೋ ಬ್ಯಾಕ್ ಅನ್ನೋ ಒಂದು ಚಳುವಳಿಯನ್ನು ಕೂಡ ಮಾಡ್ತಿರುವಂಥದ್ದು. ಅದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಕಾರ್ಯಕರ್ತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು ಸ್ಥಳೀಯ ನಾಯಕರಲ್ಲ, ಸ್ಥಳೀಯರಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ನಾಯಕರು ಕೂಡ ಏನು ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಿದೆ ಮತ್ತು ಸಮರ್ಥ ನಾಯಕರಿದ್ದಾರೆ. ಹೀಗಾಗಿ ಸ್ಥಳೀಯರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ನಿನ್ನೆ ಅಷ್ಟೇ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಒಂದೆಡೆ ಸೇರಿ ಸಭೆಯನ್ನು ಮಾಡಿ ಸಭೆಯಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೊರಗಿನಿಂದ ಬರುವಂಥ ಅಭ್ಯರ್ಥಿಗೆ ನಾವು ಅಭ್ಯರ್ಥಿಗೆ ಮನೆ ಹಾಕಬಾರ್ದು ಮತ್ತು ಅದಕ್ಕಾಗಿ ಬೆಳಗಾವಿಯಲ್ಲಿ ಇರುವಂಥ ನಾಯಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗಿದೆ. ನಿನ್ನೆ ಕೋರ್ ಕಮಿಟಿ ಸಭೆ ಅಂದರೆ ಪ್ರಭಾಕರ್ ಕೋರೆ ಮನೆಯಲ್ಲೂ ಕೂಡ ಸಭೆ ಆಗುತ್ತೆ. ಸಭೆಯಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳಾದಂಥ ಈರಣ್ಣ ಕಡಾಡೆ ಇರ್ಬೋದು, ಮಾತೇಶ್ ಕೌಟಗಿಮಠ ಇರ್ಬೋದು, ಅನಿಲ್ ಬೆನಕೆ ಸೇರಿದಂತೆ ಹಲವಾರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಎಲ್ಲ ಸಮುದಾಯದ ನಾಯಕರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿ ಎಲ್ಲ ಸಮುದಾಯದವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಶೆಟ್ಟರ್ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತ ಮಾಡ್ತಿದ್ದಾರೆ. ಮತ್ತೊಂದೆಡೆ ಶೆಟ್ಟರ್ ಅವರು ನಾನು ಬೆಳಗಾವಿ ಸ್ಪರ್ಧೆ ಮಾಡ್ತೀನಿ, ಅಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತ ಇಲ್ಲ, ಒಂದಿಷ್ಟು ಜನ ಕೂಡ ವಿರೋಧ ಮಾಡ್ತಿದ್ದಾರೆ, ಅದನ್ನೆಲ್ಲವನ್ನು ಕೂಡ ನಾನು ಸರಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಬೆಳಗಾವಿ ರಾಜಕಾರಣ ಇಲ್ಲಿ ಯಾರಿಗೂ ಅರ್ಥ ಆಗದಂಥ ರಾಜಕಾರಣ, ಇಲ್ಲಿ ಒಳ ಏಟಿನ ಮರ್ಮ ಕೂಡ ಇರುತ್ತೆ. ಹೀಗಾಗಿ ಇದನ್ನೆಲ್ಲ ಶೆಟ್ಟರ್ ಅವರು ಹೇಗೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಮತ್ತೊಂದೇ ಜಾರಕಿಹೊಳಿ ಬ್ರದರ್ಸ್ ಕೂಡ ಇವರಿಗೆ ವಿರೋಧವನ್ನು ವ್ಯಕ್ತ ಮಾಡಿರುವಂಥದ್ದು ಮತ್ತು ಇಲ್ಲಿ ಸ್ಥಳೀಯ ನಾಯಕರಿಗೆ ಕೂಡ ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ. ಫೈನ್, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.